ತಂಗಿ ತಂಗಿ ಗಂಗಾ, ಯಾಕಣ್ಣ ಈ ನಿನ್ನ ಮುಖದಲ್ಲಿ ದುಃಖ ಎದ್ದು ಕಾಣ್ತಾ ಇದ್ದೀರಾ? ಯಾಕಣ್ಣ, ಏನಾಯ್ತಣ್ಣ? ಏನಿಲ್ಲಮ್ಮ, ಬರಗಾಲದ ಭಾವನೆಯಿಂದ ಬಳಲಿ ಬೆಂಡಾಗಿರು. ಈ ವರ್ಷವಾದರೂ ಸರಿಯಾಗಿ ಮಳೆಯಾಗಿದ್ದರೆ ಚೆನ್ನಾಗಿ ಬೆಳೆ ಬಂದು ನಮ್ಮ ಹೊಟ್ಟೆ ಬಟ್ಟೆಗೆ ಸ್ವಲ್ಪ ಬಳಸಿ ಉಳಿದಿದ್ದನ್ನು ಮಾರಿ ಸಾಹುಕಾರ ಬಡ್ಡಿಯನ್ನಾದರೂ ಕೊಡ್ತಿದ್ದೆ. ಈ ವರ್ಷವೂ ಕೂಡ ಹಿಡಿ ಕಾಳು ಸಹಿತ ಬೆಳೆಯದಂತಾಯಿತು. ಅಂದಾಗ ನಮ್ಮಂಥ ಬಡವರು ಬಾಳಿ ಬದುಕುವುದು ಎಂತೂ ಅಣ್ಣ, ದುಃಖಿಸಿದಿರಣ್ಣ, ದುಃಖಿಸಿದ್ರು. ಈ ರೀತಿ ದುಃಖಿಸಿದ್ರೆ ಬಂದ ಕಷ್ಟಗಳು ದೂರ ಆಗೋದುಂಟೆ ಇಲ್ಲಣ್ಣ. ಆ ವಿಧಿಗೆ ನಾವು ಎದುರಾಗಿ ನಿಂತಾಗಲೇ ಬಂದ ಕಷ್ಟಗಳು ದೂರ ಆಗ ನಿಂತವು ಅಣ್ಣ. ಇಂದಿಲ್ಲ ನಾಳೆ ಆ ದೇವರು ನಮ್ಮ ಮೇಲೆ ಕಣ್ಣು ತೆರೆದೇ ತೆರಿತಾನಣ್ಣ. ದೇವರು ಕಣ್ಣು ತೆರೆದೇ ತೆರಿತಾನೆ. ದೇವರು ಕರುಣೆ ತೋರುವುದು ನಮ್ಮಂತ ಬಡವರಿಗಲ್ಲಮ್ಮ, ನಮ್ಮಂತ ಬಡವರಿಗಲ್ಲ. ಕರುಣೆ ಇಲ್ಲದ ಕಟ್ಟುಕರಿಗೆ ಬಡವರನ್ನು ಸುಲಿಗೆ ಮಾಡಿ ತಮ್ಮ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಆ ಬಂಡ ಶ್ರೀಮಂತರ ಸೊತ್ತಾಗಿದ್ದಾನೆ ಆ ನಿನ್ನ ದೇವರು. ಲಂಚಾಕೋರ ಅಧಿಕಾರಿ ಮನೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿದ್ದಾನೆ ಆ ನಿನ್ನ ದೇವರು. ಅಣ್ಣ, ನಮ್ಮ ಬಡತನ ಸಂತಾಪದಲ್ಲಿ ಆ ದೇವರ ಮೇಲೆ ಭಾರ ಹಾಕಿ ನಿಂದಿಸಿದರೆ ಮಾತನಾಡಿದ್ರೆ ಯಾವ ಪ್ರಯೋಜನ ಇಲ್ಲಣ್ಣ. ನೋಡಿ, ತಿಳಿದವರಾದ ನಾನು ತಮಗೆ ಯಾವುದು ಮಾತನ್ನು ಹೇಳಲಾರೆ. ಬಾಣ, ಹೊಲದಲ್ಲಿ ದನಿದು ಬಂದ್ರು ಕೈಕಾಲು ಮುಖ ತೊಳೆದುಕೊಳ್ಳುವಂತೆ, ಊಟ ಮಾಡುವಂತೆ. ಅಣ್ಣ, ಶೀಡ್ ತಂದೆ ಅಂದ ಮೇಲೆ ಏನಾದರೂ ಸಂತೋಷದ ಸುದ್ದಿ ಇರಬೇಕಲ್ಲಣ್ಣ. ಹೌದಮ್ಮ ತಂಗಿ, ನನಗೆ ನಮ್ಮ ಊರಿನ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕಿದೆ. ಸಂತೋಷವಾಯಿತು ತಮ್ಮ, ಸಂತೋಷವಾಯಿತು. ಕೊನೆಗೂ ನಮ್ಮ ಮೇಲೆ ಆ ಶಾವರ್ ಸಿದ್ದೇಶ, ಶೀಲವಂತಿ, ಶೀಲಿ ಸಿದ್ದೇಶ್ವರ ಆ ದೇವರು ಕರುಣೆ ತೋರಿದ್ರು. ಕರುಣೆ ತೋರಿ ಕೆಲಸ ಕೊಡಿಸಿದವನು ಆ ನಿನ್ನ ದೇವರಲ್ಲಣ್ಣ, ನನ್ನ ಹೆಂಡತಿ. ಅಶೋಕ್, ಏನು ಹೇಳುತ್ತೀರಿವೋ ನೀನು? ಇದನ್ನೇ ಹೇಳುತ್ತಿರುವೆ. ನಾನು ಮದುವೆ ಮಾಡ್ಕೊಂಡೆ. ಮದುವೆ ವಯಸ್ಸಿಗೆ ಬಂದು ಒಬ್ಬ ತಂಗಿ ಮನೆಯಲ್ಲಿದ್ದಾಳೆ. ಅವಳಿಗೆ ಒಂದು ವರ ನೋಡಿ ಮದುವೆ ಮಾಡಿ ಕೊಡಬೇಕೆಂಬ ವಿಚಾರ ಮಾಡಬೇಕು. ಯಾರಿಗೂ ಹೇಳದೆ ಮದುವೆಯಾಗಿ ಬಂದಿಯಲ್ಲ, ಏನೆಂದು ಕರೆಯಬೇಕು ನಿನಗೆ? ಮನುಷ್ಯನಲ್ಲ, ಇವನೊಬ್ಬ ರಾಕ್ಷಸನೊಂದು ಕರೆ. ಅಶೋಕಣ್ಣ, ಹಾಗೆಲ್ಲ ಅಣ್ಣನಿಗೆ ಮನನೋವಂತ ಕೆಲಸ ಮಾತನಾಡಬೇಡಣ್ಣ. ನೋಡು, ನಿನ್ನ ವಿದ್ಯಾಭ್ಯಾಸಕ್ಕೆ ಹೊಲದಲ್ಲೇ ದುಡಿದು ನಿನ್ನನ್ನು ವಿದ್ಯಾಭ್ಯಾಸ ಕಲಿಸಿದ್ದಾರೆ. ಅಂತ ಮಾನ ದೇವರಿಗೆ ಇಂಥ ಅಲ್ಲಸಲ್ಲದ ಮಾತನಾಡೋದು ಸರಿಯಲ್ಲಣ್ಣ, ಸರಿಯಲ್ಲ. ಯಾವುದು ಸರಿ ಯಾವುದು ತಪ್ಪು ನನಗೆ ಚೆನ್ನಾಗಿ ಗೊತ್ತು. ನಾನೇನು ಚಿಕ್ಕ ಮಗು ಅಲ್ಲ. ವಯಸ್ಸಿಗೆ ಬಂದ ತಮ್ಮನಿಗೆ ಹೊಡೆಯೋದು ಸರಿ? ಪದವಿ ಮುಗಿದು 2-3 ವರ್ಷ ಮುಗಿದ್ರು ಪದವಿಗೆ ತಕ್ಕ ನೌಕರಿ ಹುಡುಕೋ ಪ್ರಯತ್ನ ಮಾಡಲಿಲ್ಲ. ಅಣ್ಣನಂತೆ ಇವನೊಬ್ಬ ಅಣ್ಣ. ಸ್ವಾರ್ಥಕಾಯ್ತಪ್ಪ, ನಿನ್ನಂತ ತಮ್ಮನನ್ನು ಪಡೆದಿದ್ದಕ್ಕೆ ಸ್ವಾರ್ಥಕವಾಯಿತು. ನೀನು 3-4
ವರ್ಷದ ಬಾಲಕನಿದ್ದಾಗ ನಮ್ಮ ತಂದೆ ತಾಯಿ ಸ್ವರ್ಗ ಸೇರಿದರು. ಆಗಿನ್ನು ತಂಗಿ ಗಂಗಾ ಸುಗುಸು. ಅಂದಿನಿಂದ ಇಂದಿನವರೆಗೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿ ಇನ್ನೊಬ್ಬರ ಮನೆಯಲ್ಲಿ ಕೂಲಿಯಾಳಾಗಿ ದುಡಿದು ನಿನಗೆ ವಿದ್ಯೆ ಕಲಿಸಿದ್ದೆ. ನನ್ನ ತಮ್ಮನೊಬ್ಬ ವಿದ್ಯೆ ಕಲಿತು ದೊಡ್ಡ ಅಧಿಕಾರಿಯಾಗಿ ಒಡ ಹುಟ್ಟಿದ ತಂಗಿ ಮದುವೆ ಮಾಡುತ್ತಾನೆ. ನಮ್ಮಂತ ಬಡ ರೈತರಿಗೆ ಬಂದ ಬರಗಾಲದ ಆಪತ್ತಿಗೆ ತುತ್ತಾಗಿ ಭೂಮಿಯಲ್ಲಿ ಬೆಳೆ ಬರದೆ ಬರೀ ಸಾಲದ ಹೊರೆಯ ಎತ್ತಾಗಿ ಕಂಗನಾಗಿ ಕುಳಿತ ಈ ನಿನ್ನ ಅಣ್ಣನ ಮನಸ್ಸಿಗೆ ಮರೆಯಲಾರದಂತ ಬರೆ ಅಣ್ಣ, ಅಶೋಕನ ತಪ್ಪು ಮಾಡಿದರೆ ಅಣ್ಣನಾದ ಅವನು ಕ್ಷಮಿಸೋದು ಅಣ್ಣನಾದ ನಿನ್ನ ಕರ್ತವ್ಯ. ಮಿಂಚಿ ಹೋದ ಕಾಲ ಮತ್ತೆ ಮರಳಿ ಬರಲಾರದವನ್ನ. ಇದು ಸಂತಾಪದ ಉಸಿರಲ್ಲ ತಂಗಿ, ಇದು ಸಂತಾಪದ ಉಸಿರಲ್ಲ. ನೀವು ನಾಡಿದ ಮಾತು ಕೇಳಿ ಒಕ್ಕಿ ಬಂದ ಆನಂದದ ಭಾಗ್ಯ ತಡೆದುಕೊಳ್ಳಲಾರದಷ್ಟು ಸಂತೋಷವಾಗಿದೆ ಅಮ್ಮ, ಸಂತೋಷವಾಗಿದೆ. ಇದೇನಪ್ಪ ಧರ್ಮಣ್ಣ, ಸಂತೋಷದ ವಿಷಯ ಮಾತಾಡ್ತಿರಲ್ಲ? ಏನಿಲ್ಲ ಗೋಮಾಸ್ತರೇ, ಈಗ ತಾವು ಬಂದ ವಿಷಯ ನೋಡು ಧರ್ಮಣ್ಣ, ನಿಮ್ಮ ತಮ್ಮ ನಿನಗೆ ಏನು ಹೇಳಿಲ್ಲ, ಯಾವಾಗ ವಿಷಯನೇ ಗೊತ್ತಿಲ್ಲ. ಯಾವ ವಿಷಯ? ನಿಮ್ಮ ತಮ್ಮ ನಮ್ಮ ಸಾಹುಕಾರ ಮಗಳು ಕೂಡ ಲಗ್ನ ಮಾಡ್ಕೊಂಡ. ನಿನ್ನ ತಮ್ಮನ ಹೆಂಡತಿಯನ್ನು ಕಳಿಸಿ ಕುಡಿಯೋಕೆ ಬಂದಿದ್ದೇವಪ್ಪ. ಅಲ್ಲಿ ನೋಡ್ತಮ್ಮ ಹೊಂಟ ನೋಡಿ. ನನ್ನ ತಮ್ಮನಿಗೆ ಹಣದ ಆಸೆ ತೋರಿಸಿ ಅವನ ತಲೆ ಕೆಡಿಸಿ ಮೋಸದಿಂದ ಮಾಡಿದ ಈ ಮದುವೆಗೆ ನಾನು ಒಪ್ಪಲಾರೆ. ಏನು ನೀನು ಒಪ್ಪಿಗೆ ಯಾರಿಗೆ ಬೇಕಾಗ್ಯದ? ನೀನು ಒಪ್ಪಿಗೆ ಟೊಪ್ಪಿಗೆ ತಗದಿ ಮದುವೆ ಮುಗಿದೋಗ್ಯದ. ನಮ್ಮ ಸಾಹುಕಾರು ಮಗಳ ಮೇಲೆ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಿ ಕೊಟ್ಟಾರ. ನಿಮ್ಮ ತಮ್ಮಗ ನೌಕರಿ ಹಚ್ಚಾರೋ? ಮದುವೆ ಮಾಡಿರಬಹುದು, ಆದರೆ ನನ್ನ ತಮ್ಮನ ತಲೆಯಲ್ಲಿ ಆಸೆಯ ವಿಷಯದ ಬೀಜ ಬಿತ್ತಿ ತನ್ನ ಮೋವಜಾಲದಲ್ಲಿ ಹಾಕಿಕೊಂಡ ಈ ಚಂಚಲ ಹೆಣ್ಣನ್ನು ನನ್ನ ತಮ್ಮನ ಮಡದಿ ಈ ನನ್ನ ಮನೆ ಸೊಸೆ ಅಂತ ನನ್ನ ಮನಸ್ಸು ಒಪ್ಪಲಾರದ. ಎಲೆ ಧರ್ಮ ಕಾಲಿಗೆ ಹಿಡುತ್ತದಲ್ಲಿರಲಿ. ಏನು ನೆಂಟಸ್ತನ ಬೆಳೆಸಿದನೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತಾಡಿದರೆ ನೀನು ಬಾಯಿ ಒಳಗಿನ ಹಲ್ಲು ದೃಶ್ಯ ಮಗನ. ಮಾವನವರೇ, ಅವನಿಗೆ ನಾನು ತಿಳಿಸಿ ಹೇಳ್ತೇನೆ, ನೀವಿನ್ನ ಹೋಗಿ ಬನ್ನಿ. ನಾಗವೇಣಿ, ನೀನು ಒಳಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ. ತಂಗಿ ಗಂಗಾ, ನಿನ್ನ ಅತ್ತಿಗೆಗೆ ಆರತಿ ಮಾಡಿ ಒಳಗೆ ಕರೆದುಕೊಂಡು ಹೋಗು. ಬಾರಮ್ಮ ಅತ್ತಿಗೆ. ಅಣ್ಣ, ಪರಿಸ್ಥಿತಿಯ ಒತ್ತಡದಲ್ಲಿ ಈ ವಿಷಯ ನಿನಗೆ ತಿಳಿಸದೆ
ದುಡುಕಿ ತಪ್ಪು ಮಾಡಿದಕ್ಕೆ ನನ್ನನ್ನು ಕ್ಷಮಿಸಲು ನಾನು ಯಾರಪ್ಪ? ಏನಂದೆ? ನೀನು ಮಾಡಿದ್ದು ಸಣ್ಣ ತಪ್ಪ, ಅಂದರೆ ದೊಡ್ಡ ತಪ್ಪುಗಳು ಯಾವುವು ನಿನ್ನ ದೃಷ್ಟಿಯಲ್ಲಿ? ಇದೆಲ್ಲ ನಮ್ಮ ಕರ್ಮ ಫಲ, ಬಂದಿದ್ದು ಭೋಗಿಸಲೇಬೇಕಲ್ಲ. ಹಲೋ, ಹೌದು, ನಾನೇ ಅಶೋಕ್ ಮಾತನಾಡ್ತಿರೋದು. ಏನು, ನಾಳೆಗೇನೆ ಹಾಜರಾಗಬೇಕೇ? ಸರಿ ಸರಿ, ಬರುತ್ತೇನೆ. ನಮಸ್ಕಾರ. ನಾಗವೇಣಿ, ನಾಗವೇಣಿ, ಯಾಕ್ರಿ ಇಷ್ಟೊಂದು ಆತ್ರದಿಂದ ಕರಿತಾ ಇದ್ದೀರಲ್ಲ, ಯಾಕೆ? ನೋಡು ನಾಗವೇಣಿ, ಬೆಂಗಳೂರಿನಿಂದ ಇದೀಗ ಫೋನ್ ಬಂತು. ನಾಳೆಗೇನೆ ಟ್ರೈನಿಂಗ್ಗೆ ಹಾಜರಾಗಬೇಕಂತ ಬ್ಯಾಂಕಿನವರು ಫೋನ್ ಮಾಡಿದ್ದಾರೆ. ನಾನು ಈಗಲೇ ಬೆಂಗಳೂರಿಗೆ ಹೊರಡಬೇಕು. ಬೇಗ ನನ್ನ ಬ್ಯಾಗ್ ಸಿದ್ಧಪಡಿಸು. ಏನು, ನೀವು ಈಗಲೇ ಬೆಂಗಳೂರಿಗೆ ಹೋಗ್ಬೇಕಾ? ಯಾಕೆ? ನಾಳೆಗೆ ಹೋದ್ರೆ ನಡೆಯೋದಿಲ್ಲವೇ? ಹಾಗೆ ಮಾಡಲು ಬರೋದಿಲ್ಲ ಅಣ್ಣ. ನಾನು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿನಿಂದ ಬರುವವರೆಗೂ ನಾಗವೇಣಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ನಾಗವೇಣಿ, ನಡೆಯುವಾಗ ತಂಗಿ, ತಂಗಿ ಗಂಗಾ, ತಂಗಿ, ನಾನಷ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಮ್ಮ. ಸರಿ ಅಣ್ಣ, ಬೇಗನೆ ಹೋಗಿ ಬೇಗನೆ ಬಾ ಅಣ್ಣ. ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ ಅಣ್ಣ. ನಾಗವೇಣಿ, ನಾನಿನ್ನು ಬರಲೇ? ಏನ್ರಿ, ಬೆಂಗಳೂರಿಗೆ ಹೊರಟಿದ್ದೀರಾ? ಇನ್ನು ಬರುವುದು ಯಾವಾಗೋ ಏನೋ? ನೀವು ಏನ್ರಿ ಹೀಗೆ ಮುಖ ಮಾಡ್ಕೊಂಡು ನಿಂತ್ರೆ ನಾನು ಹೇಗೆ ಮಾತಾಡ್ಬೇಕು ರೀ? ನೋಡ್ರಿ, ನೀವು ಬೆಂಗಳೂರಿಗೆ ಹೋಗಿ ಯಾವಾಗ ಬರುತ್ತೀರಾ ಏನೋ? ಹೋಗಿ ಬರೋದ್ರೊಳಗಾಗಿ ನಾನು ಕಾಯ್ದುಕೊಂಡು ಕುಳಿತಬೇಕಾದ್ರೆ ನೀವು ನನ್ನೊಂದಿಗೆ ಒಂದು ಹಾಡವನ್ನು ಹಾಡಬಾರ್ದೆ? ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನಿಭಾರೆ ನನ್ನ ಸನಿಹಕ್ಕೆ. ನಿನ್ನ ತುಟಿಯಿಂದ ಸಿಹಿಯಾದ ಒಂದು ಉತ್ತರ ಕೊಡಬಾರದು. ಸಿಹಿ ಮುತ್ತಿನ
ಕೃಷ್ಣ ಐ ಲವ್ ಯು ಅನುರಾಗ ನಾಳೆ ಬಿಟ್ಟು ನಾಡ್ದು ಭಕ್ತಿಯಾಗಿ ಹೋಗೋ ನಿನ್ನ ಪ್ರೀತಿಯಿಂದ ಸಿಹಿಯಾದ ಮುತ್ತರ ಕೊಡಬೇಕು ಬೆಳ್ಳಿರಲಿ ಸೂರ್ಯನ ಕಿರಣ ಬೆಳ್ಳಿರಲಿ ಸೂರ್ಯನ ಕಿರಣ ಆಚರಣವಾದ ಬರ ನಮ್ಮ ಕರೆಯಿರಣ ಆನಂದಿಸೋಣ ನೀನಗೆ ನಾನಿಗೆ ಜೀವನದ ಸಿಲೆಗಳ ಸಿಹಿ ಮುತ್ತಿನ हॅलो पिंटू कारभारी लाडका मेवणा जाधव सर वन्स मोर 100 रुपये ಸಿಹಿ ಮುತ್ತಿನ